ಚಿತ್ರರಂಗದಲ್ಲಿ ನಟನೆ ಎಷ್ಟು ಮುಖ್ಯನೋ ಮುಖದ ಸೌಂದರ್ಯ ಕೂಡ ಅಷ್ಟೇ ಮುಖ್ಯ. ಕೆಲವು ಸಂದರ್ಭಗಳಲ್ಲಿ ದೇಹದ ಹೈಟ್ ವೇಟ್ ಕೂಡ ಮುಖ್ಯವಾಗುತ್ತೆ. ಕೇವಲ ಕಲೆಯಿಂದಲೇ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಸಂಪೂರ್ಣ ಯಶಸ್ಸು ಸಾಧಿಸಬಹುದು ಅನ್ನೋದು ಈ ಕಾಲಕ್ಕೆ ಅಪ್ಲೈ ಆಗಲ್ಲ ಅನ್ನೋದು ಕಾಲದ ದುರಂತ. ಸ್ನೇಹಿತರೆ, ಕನ್ನಡದ ಜನಪ್ರಿಯ ನಟ ಶಶಿಕುಮಾರ್ ಒಂದು ಕಾಲದಲ್ಲಿ ಮುಂಚೂಣಿಯಲ್ಲಿದ್ದ ನಾಯಕ ನಟರಾಗಿದ್ರು. ಆದರೆ ಒಂದೇ ಒಂದು ಅಪಘಾತದಿಂದಾಗಿ ಅವರ ಅದೃಷ್ಟ ದೂರವಾಗಿಬಿಡ್ತು. ಬಹಳ ಸ್ಫುರದ್ರೂಪಿ ಸುಂದರವಾಗಿದ್ದ ಶಶಿಕುಮಾರ್ ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡ ಬಳಿಕ ಅವರಿಗೆ ಅವಕಾಶಗಳು ಬಹಳ ಕಡಿಮೆ ಆಯಿತು. ಈಗ ನಟ ದಿಗಂತ್ ಅವರಿಗೆ ಕೂಡ ಒಂದೇ ಒಂದು ಕಣ್ಣಿನಿಂದ ಸಮಸ್ಯೆಯಾಗ್ತಾ ಇದೆಯಾ? ಅವರು ಮೊದಲಿನಂತೆ ಚಿತ್ರಗಳನ್ನ ಮಾಡ್ತಾ ಇದ್ರು ಹೆಚ್ಚು ಜನಪ್ರಿಯ ಆಗ್ತಾ ಇಲ್ಲ, ಯಾಕೆ? ಅವರ ಕಣ್ಣಿಗೆ ಆದ ಗಾಯ ಅವರ ಕರಿಯರ್ ಮೇಲೆ ಹೇಗೆ ಗಂಭೀರವಾದ ಪರಿಣಾಮವನ್ನ ಬೀರಿದೆ ಅಂತ ಇಲ್ಲಿ ನೋಡೋಣ. ನಟ ದಿಗಂತ್ ಶಿವಮೊಗ್ಗ ಜಿಲ್ಲೆಯ ಸಾಗರದ ಹುಡುಗ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಊರಿನಲ್ಲೇ ಮಾಡಿ ಬೆಂಗಳೂರಿನಲ್ಲಿ ಕಾಮರ್ಸ್ ಓದಿ ನಂತರ ಮಾಡೆಲಿಂಗ್ಗೆ ಬಂದರು. ಮಿಸ್ ಕ್ಯಾಲಿಫೋರ್ನಿಯಾ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶ ಮಾಡಿದ್ರು. ಅವರಿಗೆ ಹೆಚ್ಚು ಹೆಸರು ತಂದುಕೊಟ್ಟಿದ್ದು ಮುಂಗಾರು ಮಳೆ ಚಿತ್ರದ ಕೊನೆಯಲ್ಲಿನ ಸಣ್ಣ ಪಾತ್ರ. ಬಳಿಕ ಗಾಳಿಪಟ, ಮಸ್ತ್ ಮಜಾ ಮಾಡಿ, ಮನಸಾರೆ, ಪಂಚರಂಗಿ ಹೀಗೆ ಮೊದಲಾದ ಸಿನಿಮಾಗಳಿಂದ ಅವರ ಖ್ಯಾತಿ ಹೆಚ್ಚಾಯಿತು. ನೋಡೋಕೆ ಬಹಳ ಸುಂದರವಾಗಿ ಇರೋದಕ್ಕೇನೆ ಅವರಿಗೆ ದೂದ್ ಪೇಡ ಅನ್ನೋ ಅಡ್ಡ ಹೆಸರು ಕೂಡ ಬಂತು. 2016ರಲ್ಲಿ ನಟ ದಿಗಂತ್ಗೆ ಹಿಂದಿ ಸಿನಿಮಾದ ಅವಕಾಶ ಬಂದಿತ್ತು. ಟಿಕೆಟ್ ಟು ಬಾಲಿವುಡ್ ಹೆಸರಿನ ಹಿಂದಿ ಸಿನಿಮಾದಲ್ಲಿ ಅಮೈರಾ ದಸ್ತರ್ ನಾಯಕ ನಟಿಯಾಗಿ ಅಭಿನಯಿಸ್ತಾ ಇದ್ರು. ಈ ನಟಿ ನಟನ ಮೇಲೆ ಕೋಪ ಮಾಡಿಕೊಂಡು ಕೈಗೆ ಸಿಕ್ಕಿದ್ದನ್ನ ಎಸೆಯುವ ಒಂದು ದೃಶ್ಯ ಈ ಚಿತ್ರದಲ್ಲಿತ್ತು. ಮೊದಲಿಗೆ ಅಮೈರಾ ದಿಗಂತ್ ಮೇಲೆ ಬಟ್ಟೆಯನ್ನ ಎಸೆಯಬೇಕು ಅಂತ ಶೂಟಿಂಗ್ ನಲ್ಲಿ ತೀರ್ಮಾನ ಆಗಿತ್ತು. ಆದ್ರೆ ಈ ದೃಶ್ಯ ಇನ್ನಷ್ಟು ರಿಯಲಿಸ್ಟಿಕ್ ಆಗಿ ಇರ್ಲಿ ಅನ್ನೋ ಕಾರಣಕ್ಕೆ ನಟಿ ಅಮೈರಾ ತಮ್ಮ ಚಪ್ಪಲಿಯನ್ನ ತೆಗೆದು ದಿಗಂತ್ ಅವರ ಮುಖಕ್ಕೆ ನೇರವಾಗಿ ಎಸೆದು ಬಿಟ್ರು. ಚಪ್ಪಲಿಯ ಹಿಂಬದಿಯ ಮೊನಚಾದ ಭಾಗ ದಿಗಂತ್ ಅವರ ಬಲಗಣ್ಣಿನ ಒಳಗಿನ ರೆಟಿನಾಗೆ ತಾಗಿ ರಕ್ತ ಬರೋಕೆ ಶುರುವಾಯಿತು. ಶೂಟಿಂಗ್ ಸ್ಥಳದಲ್ಲಿ ನೋವಿನಿಂದ ದಿಗಂತ್ ಕುಸಿದು ಬಿದ್ದಿದ್ರು. ಕೂಡಲೇ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು. ನಂತರ ದಿಗಂತ್ ಅವರು ಲಂಡನ್ ಹಾಗೂ ಸ್ಕಾಟ್ಲ್ಯಾಂಡ್ಗೂ ಹೋಗಿ ಅಲ್ಲಿನ ಆಸ್ಪತ್ರೆಗಳಲ್ಲಿ ಕಣ್ಣಿನ ಸರ್ಜರಿಯನ್ನ ಮಾಡಿಸ್ಕೊಂಡ್ರು. ಇಷ್ಟೆಲ್ಲ ಆದ್ರೂ ಬಲಗಣ್ಣಿನ ದೃಷ್ಟಿ ಬಹಳ ಮಂದವಾಯಿತು. ಈಗಲೂ ಅವರ ಬಲಗಣ್ಣು ಮುಖದ ಮೊದಲಿನ ಸೌಂದರ್ಯದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರಿದೆ. ದಿಗಂತ್ ಅವರೇ ಒಮ್ಮೆ ಮಾಧ್ಯಮಗಳ ಮುಂದೆ ಹೀಗೆ ಹೇಳಿದ್ರು: ನಂಗೆ ಈಗ ಬಲಗಣ್ಣಿನಲ್ಲಿ 20% ಮಾತ್ರ ದೃಷ್ಟಿ ಇದೆ. ಆದ್ರೆ ಏನೂ ಮಾಡಕ್ಕಾಗಲ್ಲ, ಇದೇ ನನ್ನ ವಿಧಿ. ಒಂದು ವೇಳೆ ನಾನು ಸಮಯದಲ್ಲಿ ಹಿಂದಕ್ಕೆ ಹೋಗೋದಾದ್ರೆ ಕಣ್ಣಿಗೆ ಆಗಿದ್ದ ಗಾಯದ ಘಟನೆಯನ್ನ ತಪ್ಪಿಸ್ತೀನಿ ಅಂತ ದಿಗಂತ್ ಬಹಳ ಬೇಸರದಿಂದ ಹೇಳ್ಕೊಂಡಿದ್ರು. ಈ ಘಟನೆಯ ನಂತರ ಅವರ ಸಿನಿಮಾಗಳಲ್ಲಿ ಕಣ್ಣು ಇಡೀ ಮುಖದ ಅಂದವನ್ನ ಕೆಡಿಸ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದೇ ಕಾರಣಕ್ಕೆ ಅವರಿಗೆ ಹಲವು ಅವಕಾಶಗಳು ಕೂಡ ಮಿಸ್ ಆಗಿವೆ. ಆದ್ರೂ ದಿಗಂತ್ ಅವರ ಹೊಸ ಸಿನಿಮಾಗಳೇನು ಕಡಿಮೆಯಾಗಿಲ್ಲ. ಅವರು ಈಗಲೂ ಮೊದಲಿನ ಉತ್ಸಾಹದಲ್ಲೇ ನಟಿಸ್ತಾ ಇದ್ದಾರೆ. ಚಿತ್ರರಂಗದಲ್ಲಿ ಅವರಿಗೆ ಇನ್ನಷ್ಟು ಯಶಸ್ಸು ಸಿಗಲಿ.